ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮಗೆಲ್ಲ ಬೆಂಗಳೂರು ಅಂದ ತಕ್ಷಣ ಮೊದಲು ನೆನಪಾಗೋದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಐಷಾರಾಮಿ ಜೀವನ, IT-BT ಇಂಟರ್ನ್ಯಾಷನಲ್ ಕಂಪನಿಗಳು, ಸಿನಿಮಾ ನಟನಟಿಯರ ಮನೆಗಳು, ಹೋಟೆಲ್ಗಳು, ಜಾಬ್ಗಳು ನಮ್ಮ ಕಣ್ಮುಂದೆ ಬರುತ್ತೆ. ಆದರೆ ತುಂಬ ಜನಕ್ಕೆ ಬೆಂಗಳೂರಿನ ಇತಿಹಾಸ ಗೊತ್ತಿಲ್ಲ. ಬೆಂಗಳೂರು ಎಂಬ ಹೆಸರು ಹೇಗೆ ಬಂತು, ಸ್ವತಂತ್ರದ ನಂತರ ಬೆಂಗಳೂರು ಯಾವ ರೀತಿ ಇತ್ತು, ಅಲ್ಲಿನ ಭೂಗತ ಲೋಕ ಯಾವ ರೀತಿ ಬೆಳೀತಾ ಹೋಯಿತು ಅನ್ನೋ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಬೆಂಗಳೂರಿನ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ವೈವಿಧ್ಯಮಯ ಮತ್ತು ರೋಮಾಂಚಕವಾಗಿದೆ. ಅದರ ಬೆಳವಣಿಗೆಯು ಅನೇಕ ರಾಜವಂಶಗಳು, ಸಾಮಾಜಿಕ ಬದಲಾವಣೆಗಳು ಮತ್ತು ಆರ್ಥಿಕ ಪ್ರಗತಿಯಿಂದ ಪ್ರಭಾವಿತವಾಗಿದೆ. ಬೆಂಗಳೂರಿನ ಇತಿಹಾಸವು 9ನೇ ಶತಮಾನಕ್ಕೂ ಹಿಂದಿನದ್ದು ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ಹೊಯ್ಸಳ ರಾಜವಂಶದ ಆಡಳಿತಗಾರನಾದ ವೀರ ಬಲ್ಲಾಳನು ಕಾಡಿನಲ್ಲಿ ಬೇಟೆಯಾಡ್ತಿದ್ದಾಗ ದಾರಿ ತಪ್ಪಿ ಹಸಿವಿನಿಂದ ಬಳಲ್ತಾ ಇರ್ತಾನೆ. ಆಗ ಒಬ್ಬ ವಯಸ್ಸಾದ ಮಹಿಳೆ ಅವನಿಗೆ ಬೇಯಿಸಿದ ಬೇಳೆ, ಕಾಳು ಮತ್ತು ನೀರನ್ನ ನೀಡ್ತಾಳೆ. ಕೃತಜ್ಞತೆಯಿಂದ ರಾಜನು ಆ ಸ್ಥಳಕ್ಕೆ ಬೆಂದ ಕಾಳು ಊರು ಎಂಬ ಹೆಸರನ್ನ ಇಟ್ಟನು. ಅದೇ ಮುಂದೆ ಬೆಂಗಳೂರು ಎಂದು ಪ್ರಸಿದ್ಧವಾಯಿತು. 16ನೇ ಶತಮಾನದಲ್ಲಿ ಬೆಂಗಳೂರು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಅವಧಿಯಲ್ಲಿ ನಗರವು ಅಭಿವೃದ್ಧಿ ಹೊಂದಿತ್ತು ಮತ್ತು ಮಹತ್ವದ ವಾಣಿಜ್ಯ ಕೇಂದ್ರವಾಗಿ ಬೆಳೀತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಯಲಹಂಕ ನಾಡಪ್ರಭುಗಳು ಬೆಂಗಳೂರಿನ ಪ್ರದೇಶವನ್ನು ಆಳಿದ್ರು. ಕೆಂಪೇಗೌಡ 1513ರಿಂದ 1569ರವರೆಗೆ ಈ ವಂಶದ ಪ್ರಮುಖ ಆಡಳಿತಗಾರರಲ್ಲಿ ಒಬ್ಬರು. ಇವರು 1537ರಲ್ಲಿ ಆಧುನಿಕ ಬೆಂಗಳೂರಿನ ಅಡಿಪಾಯವನ್ನು ಹಾಕಿದರು. ಇವರು ಒಂದು ಕೋಟೆಯನ್ನು ನಿರ್ಮಿಸಿದ್ರು ಮತ್ತು ನಗರವನ್ನ ಯೋಜಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ರು. ಹೊಸ ಪೇಟೆಗಳನ್ನು ಅಂದರೆ ಮಾರುಕಟ್ಟೆ ಪ್ರದೇಶಗಳನ್ನು ಸ್ಥಾಪಿಸಿದ್ರು. 17ನೇ ಶತಮಾನದಲ್ಲಿ ಮೊಘಲರು ಬೆಂಗಳೂರನ್ನ ವಶಪಡಿಸಿಕೊಂಡ್ರು. ನಂತರ ಮೈಸೂರಿನ ಒಡೆಯರಿಗೆ ಮಾರಾಟ ಮಾಡಿದ್ರು. ನಂತರ 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಬೆಂಗಳೂರಿನ ನಿಯಂತ್ರಣವನ್ನ ಪಡೆದುಕೊಂಡ್ರು. ಟಿಪ್ಪು ಸುಲ್ತಾನ್ ಬೆಂಗಳೂರನ್ನ ಬಲಪಡಿಸಿದ ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ. 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತ ನಂತರ ಬೆಂಗಳೂರು ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ. ಬ್ರಿಟಿಷರು ಹಳೆಯ ಪಟ್ಟಣದ ಹೊರಗೆ ಒಂದು ದೊಡ್ಡ ಮಿಲಿಟರಿ ಕಂಟೋನ್ಮೆಂಟ್ ಅನ್ನ ಸ್ಥಾಪಿಸ್ತಾರೆ. 1831ರಲ್ಲಿ ಬ್ರಿಟಿಷರು ಮೈಸೂರು ರಾಜ್ಯದ ಆಡಳಿತವನ್ನ ವಶಪಡಿಸಿಕೊಳ್ತಾರೆ. ಹಾಗೆ ಬೆಂಗಳೂರನ್ನು ಆಡಳಿತಾತ್ಮಕ ಕೇಂದ್ರವನ್ನಾಗಿ ಮಾಡ್ತಾರೆ. ಇದು ನಗರದ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡುತ್ತೆ. 20ನೇ ಶತಮಾನದ ಆರಂಭದಲ್ಲಿ ಬೆಂಗಳೂರು ತನ್ನ ಸುಂದರವಾದ ಉದ್ಯಾನವನಗಳು ಮತ್ತು ಹಸಿರಿನಿಂದಾಗಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಪ್ರಸಿದ್ಧವಾಯಿತು. 1947ರಲ್ಲಿ ಭಾರತವು ಸ್ವತಂತ್ರವನ್ನ ಪಡೆದ ನಂತರ ಬೆಂಗಳೂರು ಮೈಸೂರು ರಾಜ್ಯದ ರಾಜಧಾನಿ ಆಯಿತು. ನಂತರ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. 20ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಅಂದರೆ IT ಮತ್ತು ಜೈವಿಕ ತಂತ್ರಜ್ಞಾನದ BT ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಿತು. ಹಾಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಖ್ಯಾತಿಯನ್ನ ಗಳಿಸಿಕೊಳ್ತು. ಹೌದು ಫ್ರೆಂಡ್ಸ್, ಸ್ವತಂತ್ರದ ನಂತರ ಬೆಂಗಳೂರಿನ ಇತಿಹಾಸವು ಮಹತ್ವವಾದ ಬದಲಾವಣೆಗಳು ಮತ್ತು ಅಭಿವೃದ್ಧಿಯನ್ನ ಕಾಣುತ್ತೆ. 1949ರಲ್ಲಿ ಆಡಳಿತಾತ್ಮಕವಾಗಿ ಪ್ರತ್ಯೇಕವಾಗಿದ್ದ ಬೆಂಗಳೂರು ನಗರ ಮತ್ತು ಕಾಂಟೋನ್ಮೆಂಟ್ ಪ್ರದೇಶಗಳನ್ನು ಒಂದುಗೂಡಿಸಲಾಯಿತು. ಸ್ವತಂತ್ರದ ನಂತರ ಬೆಂಗಳೂರು ಒಂದು ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೀತು. ಸಾರ್ವಜನಿಕ ವಲಯದ ಬೃಹತ್ ಕೈಗಾರಿಕೆಗಳಾದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಇಲ್ಲಿ ಸ್ಥಾಪನೆಯಾದವು. ಇದು ದೇಶದಾದ್ಯಂತ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿದ್ಯಾವಂತರನ್ನ ಆಕರ್ಷಿಸಿತು. ಬೆಂಗಳೂರು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ಕೇಂದ್ರವಾಗಿ ಬೆಳೀತು. ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಮೊದಲೇ ಇತ್ತು. ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಇತರ ಅನೇಕ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆಯಾದವು. ಕೈಗಾರಿಕೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಯಿಂದಾಗಿ ಬೆಂಗಳೂರಿನ ಜನಸಂಖ್ಯೆಯು ವೇಗವಾಗಿ ಹೆಚ್ಚಾಯಿತು. ನಗರವು ಹೊಸ ಬಡಾವಣೆಗಳೊಂದಿಗೆ ವಿಸ್ತರಿಸಿತು. ಜಯನಗರ, ಕುಮಾರ್ ಪಾರ್ಕ್ ಮತ್ತು ಸದಾಶಿವ ನಗರದಂತಹ ಯೋಜಿತ ಬಡಾವಣೆಗಳು ರೂಪುಗೊಂಡವು.
20ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಅಂದರೆ IT ಉದ್ಯಮದ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಿತು. ಅನೇಕ ಬಹುರಾಷ್ಟ್ರೀಯ ತಂತ್ರಜ್ಞಾನ ಕಂಪನಿಗಳು ಇಲ್ಲಿ ತಮ್ಮ ಕಚೇರಿಗಳನ್ನು ತೆರೆದವು. ಈ ಬೆಳವಣಿಗೆಯು ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯುವಂತೆ ಮಾಡಿತು. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಬೆಂಬಲಿಸಲು ನಗರದಲ್ಲಿ ರಸ್ತೆಗಳು, ವಿಮಾನ ನಿಲ್ದಾಣ ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. ನಮ್ಮ ಮೆಟ್ರೋ ರೈಲು ಯೋಜನೆ ನಗರದ ಸಾರಿಗೆ ವ್ಯವಸ್ಥೆಗೆ ಒಂದು ಪ್ರಮುಖ ಸೇರ್ಪಡೆಯಾಗಿದೆ. ಬೆಂಗಳೂರು ಆರ್ಥಿಕವಾಗಿ ಹೇಗೆ ಬೆಳೀತಾ ಹೋಯಿತೋ ಅದೇ ರೀತಿ ಸ್ವತಂತ್ರದ ನಂತರ ಬೆಂಗಳೂರಿನ ಭೂಗತ ಲೋಕವು ಕ್ರಮೇಣವಾಗಿ ಬೆಳೀತು. ವಿಶೇಷವಾಗಿ 1970 ಮತ್ತು 1980ರ ದಶಕಗಳಲ್ಲಿ. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂದರೆ, ಸ್ವತಂತ್ರದ ಆರಂಭಿಕ ದಶಕಗಳಲ್ಲಿ ಬೆಂಗಳೂರಿನಲ್ಲಿ ಸಂಘಟಿತ ಅಪರಾಧಗಳು ಅಷ್ಟೊಂದು ಪ್ರಚಲಿತವಾಗಿ ಏನು ಇರಲಿಲ್ಲ. ಆದರೆ ಕಾಲಾನಂತರದಲ್ಲಿ ರಿಯಲ್ ಎಸ್ಟೇಟ್, ಗುತ್ತಿಗೆಗಳು ಮತ್ತು ಇತರ ಲಾಭದಾಯಕ ವ್ಯವಹಾರಗಳಲ್ಲಿ ನಿಯಂತ್ರಣ ಸಾಧಿಸಲು ಸಣ್ಣ ಪುಂಡರ ಗುಂಪುಗಳು ರೂಪುಗೊಳ್ಳಲು ಪ್ರಾರಂಭಿಸಿದ್ವು. MP ಜಯರಾಜ್ 1970ರ ದಶಕದಲ್ಲಿ ಬೆಂಗಳೂರಿನ ಭೂಗತ ಲೋಕದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದ. ರಾಜಕೀಯ ಬೆಂಬಲದೊಂದಿಗೆ ಅವನು ತನ್ನ ಹಿಡಿತವನ್ನ ಬಲಪಡಿಸಿಕೊಂಡ. ಇನ್ನು ಕೊತ್ವಾಲ್ ರಾಮಚಂದ್ರ 1980ರ ದಶಕದಲ್ಲಿ ಪ್ರಬಲ ಗ್ಯಾಂಗ್ಸ್ಟರ್ ಆಗಿದ್ದ. ಇವನ ಹಿಡಿತವು ನಗರದಾದ್ಯಂತ ವ್ಯಾಪಿಸಿತ್ತು. ಇನ್ನು ಆಯಲ್ ಕುಮಾರ್ 1980ರ ದಶಕದ ಮತ್ತೊಬ್ಬ ಪ್ರಮುಖ ಭೂಗತ ವ್ಯಕ್ತಿ. ತೈಲ ಮಾಫಿಯಾದಲ್ಲಿ ಇವನಿಗೆ ನಿಯಂತ್ರಣವಿತ್ತು ಎಂದು ಹೇಳಲಾಗುತ್ತೆ. ಇನ್ನು ಮುತ್ತಪ್ಪ ರೈ 1990ರ ದಶಕದಲ್ಲಿ ಭೂಗತ ಲೋಕದಲ್ಲಿ ಪ್ರಮುಖ ಹೆಸರು, ವಿವಾದಾತ್ಮಕ ವ್ಯಕ್ತಿತ್ವವನ್ನು ಹೊಂದಿದ್ದ. ಇನ್ನು ಅಗ್ನಿಶ್ರೀಧರ್, ಈತ ಭೂಗತ ಲೋಕದಲ್ಲಿ ಸಕ್ರಿಯವಾಗಿದ್ದ. ನಂತರ ಪತ್ರಕರ್ತ ಹಾಗೂ ಲೇಖಕನಾದ. ಬೆಂಗಳೂರಿನ ಭೂಗತ ಲೋಕದ ಕುರಿತು ದಾದಾಗಿರಿಯ ದಿನಗಳು ಎಂಬ ಆತ್ಮಚರಿತ್ರೆಯನ್ನು ಕೂಡ ಬರೆದುಕೊಂಡಿದ್ದಾರೆ. ಭೂಗತ ಗುಂಪುಗಳು ಮುಖ್ಯವಾಗಿ ಹಣ ವಸೂಲಿ, ಕೊಲೆ, ಅಪಹರಣ, ರಿಯಲ್ ಎಸ್ಟೇಟ್ ದಂಧೆ ಮತ್ತು ಗುತ್ತಿಗೆಗಳನ್ನು ನಿಯಂತ್ರಿಸುವಲ್ಲಿ ತೊಡಗಿದ್ವು. ಅಕ್ರಮ ಮದ್ಯ ಮಾರಾಟ ಮತ್ತು ಜೂಜಾಟವೂ ಸಹ ಅವರ ಆದಾಯದ ಮೂಲಗಳಾಗಿದ್ವು. ಬೆಂಗಳೂರಿನ ಭೂಗತ ಲೋಕವು ಆಗಾಗ್ಗೆ ರಾಜಕಾರಣಿಗಳೊಂದಿಗೆ ನಂಟನ್ನು ಹೊಂದಿತ್ತು ಎಂಬ ಆರೋಪಗಳಿವೆ. ರಾಜಕೀಯ ಬೆಂಬಲವು ಭೂಗತ ಪಾತಕಿಗಳಿಗೆ ರಕ್ಷಣೆ ಮತ್ತು ಬೆಂಬಲವನ್ನು ನೀಡುತ್ತಿತ್ತು. 20ನೇ ಶತಮಾನದ ಕೊನೆಯಲ್ಲಿ ಮತ್ತು 21ನೇ ಶತಮಾನದ ಆರಂಭದಲ್ಲಿ ಬೆಂಗಳೂರಿನ ಆರ್ಥಿಕತೆಯು ಮಾಹಿತಿ ತಂತ್ರಜ್ಞಾನದ ಅಂದರೆ IT ಬೆಳವಣಿಗೆಯಿಂದಾಗಿ ತುಂಬ ವೇಗವಾಗಿ ಬದಲಾಯಿತು. ಭೂಗತ ಲೋಕದ ಸ್ವರೂಪವೂ ಸಹ ಬದಲಾಯಿತು. ಪೊಲೀಸ್ ಕ್ರಮಗಳು ಮತ್ತು ಸಾಮಾಜಿಕ ಬದಲಾವಣೆಗಳಿಂದಾಗಿ ಬೆಂಗಳೂರಿನ ಭೂಗತ ಲೋಕವು ಹಿಂದಿನಷ್ಟು ಪ್ರಬಲವಾಗಿಲ್ಲ. ಆದರೂ ಸಣ್ಣ ಪ್ರಮಾಣದ ಸಂಘಟಿತ ಅಪರಾಧಗಳು ಇನ್ನೂ ಅಸ್ತಿತ್ವದಲ್ಲಿವೆ ಎಂದು ಹೇಳಲಾಗುತ್ತೆ. ಇನ್ನು ಈಗ ಬೆಂಗಳೂರು ಯಾವ ಲೆವೆಲ್ಗೆ ಬೆಳೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.